ನೋಡಮ್ಮ, ನಮ್ಮ ಕಡೆಯಿಂದ ನಾವು ಸಂಪೂರ್ಣ ಮಾಡ್ತೀವಿ. ನೀವು ಕರೆಕ್ಟಾಗಿ ಸಾಕ್ಷಿ ಹೇಳಿದ್ರಿ, ನಾನು ಐದಾರು ವರ್ಷ ಗಂಟ್ಲೆ ಸೆರೆ ಮಾರಿದ್ರು ಸರ್. ಪೊಲೀಸರಿಗೆ ಮಾಹಿತಿ ಇಲ್ಲಾರ್ದ ಸೆರೆ ಮಾರಕ್ಕೆ ಸಾಧ್ಯ ಸರ್. ಯಾವ ಹಳ್ಳಿಯಾಗ ಏನಾಗಬೇಕು ಎಲ್ಲ ಮಾಹಿತಿ ಇರ್ತದಿಲ್ಲ ಸರ್ ಅವ್ರಿಗೆ. ಮತ್ತು ಈಗ ಕೇಳಿದ್ರೆ ಎಕ್ಸೈಸ್ನವ್ರಿಗೆ ಸಂಬಂಧ ಅಂತಾರ, ಇವ್ರು ಮತ್ತೆ ಇವ್ರು ಒಂದು ಹಿಡ್ಕೊಂಡು ಹೋಗ್ತಾರೆ, ಒಳಗೆ ಕೈ ಬಿಡ್ತಾರೆ. ಅವರು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ನಾವು ಇದನ್ನ ಗಮನಕ್ಕೆ, ಈ ಅಬಕಾರಿ ಇಲಾಖೆಗೆ ಗಮನಕ್ಕೆ ತರ್ತೀನಿ. ಮತ್ತು ನಮ್ಮದು ಪೊಲೀಸ್ ಇಲಾಖೆ ಮೂಲಕವೂ ಕೂಡ ಇಲ್ಲಿ ಸುತ್ತಮುತ್ತ ಗ್ರಾಮದಲ್ಲಿ ಯಾರು ಸೆರೆ ಮಾಡ್ತಾರೋ ಅವರೆಲ್ಲರ ಮೇಲೆ ಕೂಡ ಕ್ರಮನ ಜರುಗಿಸ್ತೀವಿ. ಮತ್ತು ಇಲ್ಲಿ ಏನಾದರೂ ನಮ್ಮದು ಪೊಲೀಸ್ ಬೀಟ್ ಕಾನ್ಸ್ಟೇಬಲ್ ಏನಾದರೂ ಇದರಲ್ಲಿ ಮಾಹಿತಿ ಇತ್ತು, ಮಾಹಿತಿ ಹೇಳಿಲ್ಲ, ನಾವು ಪೊಲೀಸ್ ಸ್ಟೇಷನ್ ತಿಳಿಸ್ಬೇಕಾಗಿತ್ತು, ಕರ್ತವ್ಯ ಲೋಪಾಗಿತ್ತು ಅಂದರೆ ಅವ್ರ ಮೇಲೆ ಖಂಡಿತವಾಗಲು ಕ್ರಮನ ಗ್ರಾಮಸ್ಥರು ಆಯ್ತು ಎಲ್ಲ ಬಂದ್ ಮಾಡ್ಬೋದು. ಮತ್ತೆ ಅಲ್ಲ ಮಾಡ್ತೀವಿ. ಸರ್ ನೀವಿಬ್ರು ಬರ್ರಿ, ನಾವು ಮಹಿಳಾ ಸಂಘದವ್ರು ಬರ್ತೀವಿ. ನೀವು ಬರೋದು ಬೇಡಮ್ಮ, ನೀವು ಹೆಸರು ಹೇಳಿ ನಮ್ಗೆ ಹೆಸರು, ಅಥವಾ ನಾನು ಮಾಹಿತಿ ತೆಗಿತೀವಿ ಹೇಳಿದಿರಲ್ಲ. ಡೆಫಿನೆಟ್ ಆಗಿ ಇದಕ್ಕೆ ಒಂದು ಕಡಿವಾಣನ ಒಂದು 5 ದಿವಸ 21ನೇ ತಾರೀಕಿಗೆ ರೆಡ್ಡರ್ ತಿಮ್ಮಾಪುರದಲ್ಲಿ ಒಂದು ಗಲಾಟೆ ಆಗಿತ್ತು. ಸೊ ಅಲ್ಲಿ ಗಾಯಾಳಾದಂಥ ಯಂಕಣ್ಣ ಆಸ್ಪತ್ರೆಗೆ ಚಿಕಿತ್ಸೆ ಹೊಂದನೆ ಇವತ್ತು ಬೆಳಗ್ಗೆನ ಸುಮಾರು ಒಂದು 10:30ರಿಂದ 11 ಗಂಟೆ ಮಧ್ಯೆ ತೀರ್ಕೊಂಡಿದ್ದಾರೆ. ಸೊ ಈ ಘಟನೆಗೆ ಸಂಬಂಧಪಟ್ಟಂಗೆ ಕೆರೂರು ಪೊಲೀಸ್ ಸ್ಟೇಷನ್ದಲ್ಲಿ ಅಟೆಂಪ್ಟ್ ಟು ಮರ್ಡರ್ ಪ್ರಕರಣ ದಾಖಲಾಗಿತ್ತು. ಸೊ ಇವತ್ತು ನಾವು ಕೊಲೆ ಪ್ರಕರಣ ಸೆಕ್ಷನನ್ನು ಅಳವಡಿಸಿಕೊಂಡು ನ್ಯಾಯಾಲಯಕ್ಕೆ ಸಲ್ಲಿಸಿದ್ವಿ. ಮತ್ತು ಈಗಾಗಲೇ ಈ ಪ್ರಕರಣದಲ್ಲಿ 5 ಜನನ ನಾವು ಅರೆಸ್ಟ್ ಮಾಡಿದ್ವಿ. FIRದಲ್ಲಿ ಅವರು ಒಟ್ಟು 8 ಜನರದ್ದು ಕೊಟ್ಟಿದ್ರು. ಈಗ 5 ಜನ ಆಲ್ರೆಡಿ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನ ಮುಗಿಸೋದಾಗಿದೆ. ಇನ್ನೂ 3 ಜನ ಯಾರಿದ್ದಾರೆ ಕೂಡಲೇ ಅವ್ರದ್ದು ಮಾಹಿತಿ ತೆಗೆದುಬಿಟ್ಟು ಅರೆಸ್ಟ್ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಸೊ ಊರಲ್ಲಿ ಕಂಪ್ಲೇಂಟಲ್ಲಿ ಏನು ಕೊಟ್ಟಿದ್ದಾರೆ, ನಮ್ಮದು ಏನು ಅಕ್ಯೂರ್ಡ್ ಇದ್ದಾರೆ ಅವರು ಸೆರೆ ಕೊಡ್ಬಿಟ್ಟು ಖಾಲಿ ಬಾಟಲಿಯನ್ನು ನಮ್ಮದು ಮನೆ ಮುಂದೆ ಹಾಕ್ತಾಯಿದ್ರು. ಅದನ್ನು ಯಾಕೆ ಹಾಕಿದೀಯಾ ಅಂತ ಹೋಗಿ ಕೇಳಕ್ಕೆ ಹೋದಾಗ ಗಲಾಟೆ ಆಯಿತು. ಸೊ ಅವರು ಮತ್ತು ಈಗೇನಿದ್ದಾರೆ 8 ಜನ ಬಂದುಬಿಟ್ಟು ಈ ವೆಂಕಟ್ ನಂಬರ್ಗೆ ಹೊಡೆದು, ತಲೆಯ ಮೇಲೆ ಹೊಡೆದು, ಕುತ್ತಿಗೆ ಮೇಲೆ ಹೊಡೆದುಬಿಟ್ಟು ಗಾಯಪಡಿಸಿ ಕೊಲೆಗೆ ಯತ್ನ ಮಾಡಿದ್ರು ಅಂತ ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ ಪ್ರಕರಣ ದಾಖಲಾಗಿದೆ. ಈ ಊರಲ್ಲಿ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಈಗ ನಮ್ಮ ತಾಯಂದರು ಬಂದಿರತಕ್ಕಂಥವ್ರು, ಗ್ರಾಮಸ್ಥರು ಲಿಕ್ಕರು ಮಾರಾಟ ಮಾಡ್ತಿದ್ದ, ಮತ್ತು ಅಲ್ಲಿ ಇನ್ನೂ ಬೇರೆ ಸುಮಾರು ಜನ ಲಿಕ್ಕರು ಮಾರಾಟ ಮಾಡ್ತಾರೆ ಎಂಬುದನ್ನು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಗಮನಕ್ಕೆ, ಈ ಅಬಕಾರಿ ಇಲಾಖೆಗೆ ಗಮನಕ್ಕೆ ತರ್ತೀನಿ. ಮತ್ತು ನಮ್ಮದು ಪೊಲೀಸ್ ಇಲಾಖೆ ಮೂಲಕವೂ ಕೂಡ ಈ ಸುತ್ತಮುತ್ತ ಗ್ರಾಮದಲ್ಲಿ ಯಾರು ಸೆರೆ ಮಾಡ್ತಾರೋ ಅವರೆಲ್ಲರ ಮೇಲೆ ಕೂಡ ಕ್ರಮನ ಜರುಗಿಸ್ತೀವಿ. ಮತ್ತು ಇಲ್ಲಿ ಏನಾದರೂ ನಮ್ಮದು ಪೊಲೀಸ್ ಬೀಟ್ ಕಾನ್ಸ್ಟೇಬಲ್ ಏನಾದರೂ ಇದರಲ್ಲಿ ಮಾಹಿತಿ ಇತ್ತು, ಮಾಹಿತಿ ಹೇಳಿಲ್ಲ, ಅದನ್ನು ಪೊಲೀಸ್ ಸ್ಟೇಷನ್ ತಿಳಿಸ್ಬೇಕಾಗಿತ್ತು, ಕರ್ತವ್ಯ ಲೋಪಾಗಿತ್ತು ಅಂದರೆ ಅವ್ರ ಮೇಲೆ ಖಂಡಿತವಾಗಲು ಕ್ರಮನ ಜರುಗಿಸ್ತೀವಿ. ಥ್ಯಾಂಕ್ ಯು.